ದೊಡ್ಡರಸಿನ ಕೆರೆಯಲ್ಲಿ ನಿಖಿಲ್ ಮತ್ತು ಸುಮಲತಾ ಅಂಬರೀಶ್ ಅವರ ಅಭಿಮಾನಿಗಳ ನಡುವೆ ಘರ್ಷಣೆ ಸಂಭವಿಸಿದೆ. ನೋಡಬಹುದು ಯಾವ ರೀತಿ ಅಲ್ಲಿ ಗಲಾಟೆ ಆಗಿದೆ, ಯಾವ ರೀತಿ ಆ ಗಲಾಟೆನ ಹತ್ತಿಕ್ಕುವಂತ ಮತ್ತು ಅದನ್ನ ಪರಿಸ್ಥಿತಿಯನ್ನು ತಿಳಿಗೊಳಿಸಲ್ಪಡ್ತಾ ಇದ್ದಾರೆ. ಸ್ಥಳೀಯ ಕಾರ್ಯಕರ್ತರ ನಡುವೆ ನಡೆದಂತಹ ಘರ್ಷಣೆ ಇದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಏನು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ ಸುಮಲತಾ ಅಂಬರೀಶ್ ಕಾರ್ಯಕರ್ತರು. ದೊಡ್ಡರಸಿನ ಕೆರೆಯಲ್ಲಿ ಅಭಿಮಾನಿಗಳ ನಡುವೆ ನಡೆದಂತಹ ಘರ್ಷಣೆ, ನಿಖಿಲ್ ಮತ್ತು ಸುಮಲತಾ ಅಭಿಮಾನಿಗಳು ಬೆಂಬಲಿಗರು ಅಂತ ಹೇಳ್ಬೋದು, ಅವರ ನಡುವೆ ನಡೆದಂತಹ ಘರ್ಷಣೆ ಎರಡೂ ಪಕ್ಷದ ಕಾರ್ಯಕರ್ತರು ಕೈ ಮಿಲಾಯಿಸಿದ ಹಂತಕ್ಕೂ ಕೂಡ ಹೋಗಿದೆ. ಅಲ್ಲಿ ಪ್ರಮುಖ ಕಾರಣ ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸುಮಲತಾ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು ಬೆಂಬಲಿಗರೇನಿದ್ದಾರೆ ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಎರಡೂ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಮುಂದಾಗಿದ್ದಾರೆ. ಘರ್ಷಣೆ ನಡೆದಿದೆ. ಈ ಘರ್ಷಣೆಯನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಇಲ್ಲಿನ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಪರಿಸ್ಥಿತಿ ತಿಳಿಗೊಳಿಸಲೇಬೇಕಾಗುತ್ತೆ. ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಘರ್ಷಣೆಗಳು ನಡೆದಾಗ ಸಹಜವಾಗಿ ಗೊಂದಲ ಉಂಟಾಗುತ್ತೆ ಆ ಒಂದು ಭಾಗದಲ್ಲಿ ಮತ್ತು ಮತದಾರರಲ್ಲಿ ಕೂಡ ಗೊಂದಲ ಸೃಷ್ಟಿಯಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಹಾಗೇನೆ ಈ ಒಂದು ಎರಡೂ ಪಕ್ಷದ ಕಾರ್ಯಕರ್ತರು ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿದೆ. ದೊಡ್ಡರಸಿನ ಕೆರೆಯಲ್ಲಿ ನಡೆದಂತಹ ಘಟನೆ ಇದು.